ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚಿನ ವರ್ಷಗಳಲ್ಲಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾದಂತ ಒಂದು ವಿಡಿಯೋ ನೋಡ್ತಿದ್ದೆ. ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡ್ಬೇಕಂತ ವಿಚಾರ ಮಾಡಿದೆ. ಅದು ಏನಂತಂದ್ರೆ, ಈಗ ನಾನು ನಿಮ್ಗೊಂದೇ ವಿಡಿಯೋ ಕ್ಲಿಪ್ ತೋರಿಸ್ತೀನಿ. ಆ ವಿಡಿಯೋ ಕ್ಲಿಪ್ ನೋಡಿದ ನಂತರ ವಿಷಯ ಹೇಳ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ಈಗ ನೀವು ವಿಡಿಯೋ ನೋಡಿ. ಈಗ ಅರ್ಥ ಆಗಿರ್ಬೋದಲ್ಲ, ಕೆಲವರಿಗೆ ಖುಷಿ ಆಗಿರ್ಬೋದು ಸ್ನೇಹಿತರೆ. ಆದ್ರೆ ಈಗ ತೋರಿಸಿರುವಂತ ವಿಡಿಯೋನು ನನ್ನ ಮನಸ್ಸಿಗೆ ಒಪ್ಪುವಂಥದ್ದು ಅಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡವಾದಂತ ಪ್ರದೇಶ ಜಂಬೂ ದ್ವೀಪ ಮತ್ತು ಭರತ ವರ್ಷೆ ಅಂತ ಹೆಸರು ಪಡೆದಂತ ಭಾರತ ಇಂದು ಪರಕೀಯರ ದಾಳಿಗೆ ಸಿಲುಕಿ ನಮ್ಮ ದೇಶ ತುಂಡು ತುಂಡಾಗಿ ಹೋಗಿದೆ. ನಿಮ್ಗೆ ಗೊತ್ತಿರಬಹುದು, ಇರಾನ್ನಿಂದ ಇವತ್ತಿನ ಇಂಡೋನೇಷ್ಯಾದವರಿಗೂ ಮತ್ತು ಟಿಬೇಟಿನಿಂದ ಶ್ರೀಲಂಕಾದವರಿಗೆ ಭವ್ಯವಾಗಿ ಹಬ್ಬಿಕೊಂಡಿದ್ದಂತ ಭವ್ಯ ಭಾರತ ಪರಕೀಯರ ಆಕ್ರಮಣ ಮತ್ತು ಸ್ವಾರ್ಥಿಗಳ ಒಂದು ಅಧಿಕಾರದ ಲಾಲಸ್ಯದಿಂದಾಗಿ ದೇಶವನ್ನ ತುಂಡು ತುಂಡಾಗಿ ಮಾಡಿದರು. ಇದರ ಪರಿಣಾಮವಾಗಿ ಇವತ್ತು ದೇಶ ಅತ್ಯಂತ ಕಡಿಮೆಯ ವಿಸ್ತಾರವಾದಂತ ದೇಶ. ಆದ್ರೂ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ ಅಂತ ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು. ಆದ್ರೆ ನಾವು ಅತ್ಯಂತ ದೇಶಭಕ್ತ ಜನತೆ ನಾವು ಒಂದು ತಪ್ಪು ಮಾಡ್ತಾ ಇದ್ದೀವಿ. ಆ ತಪ್ಪನ್ನ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ನಾವು ಮಾಡ್ತಾ ಇರುವಂತ ತಪ್ಪು ಅಂತಂದ್ರೆ, ನಾವು ಆಗ ವಿಡಿಯೋ ತೋರಿಸಿರಲ್ಲ. ವಿಡಿಯೋ ನೋಡಿದ್ಮೇಲೆ ಕೆಲವರು ಎಣಿಸಿರ್ಬೋದು, ಪಾಕಿಸ್ತಾನ ಅಂತ ನಮ್ಮ ಪಕ್ಕದಲ್ಲಿ ಒಂದು ಶತ್ರು ರಾಷ್ಟ್ರ ಇದೆ. ನಮ್ಮಿಂದ ಬೇರ್ಪಟ್ಟಂತ ಒಂದು ಪ್ರದೇಶವೇ ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದಂತ ಮುಂದೆ ಮತ್ತೆ ನಮ್ಮ ದೇಶದ ಭಾಗವೇ ಆಗುತ್ತೆ. ಆದ್ರೆ ಅದು ಇಂದು ನಮ್ಮ ಶತ್ರು ರಾಷ್ಟ್ರವಾಗಿ ಪರಿಗಣಿಸಲಾಗಿದೆ. ನಮಗೆ ಅತ್ಯಂತ ಹೆಚ್ಚು ಅಪಾಯವನ್ನ ಮಾಡುವಂಥದ್ದು ಮತ್ತು ದೇಶವನ್ನು ವಿಧ್ವಂಸ ಕೃತ್ಯ ಮಾಡುವಂತ ಪಾಕಿಸ್ತಾನ ಎಂಬ ಪಾಪಿಗಳ ಒಂದು ಭಿಕಾರಿ ರಾಷ್ಟ್ರವನ್ನ ನಾವು ನಮ್ಮಲ್ಲಿ ನೇತಿಗೆ ಹೆಸರಾದವಾದಂತ ಅತ್ಯಂತ ನೆಚ್ಚಿನ ಪ್ರಾಣಿಯಾದಂತ ನಾಯಿಗೆ ಹೋಲಿಸುವಂತದ್ದು ನಾವು ಪ್ರಯತ್ನ ಮಾಡುವ ಸಲುವಾಗಿ ಆ ಪಾಕಿಸ್ತಾನ ಅನ್ನುವಂತ ರಾಷ್ಟ್ರವನ್ನ ಈ ನಾಯಿಗೆ ಹೋಲಿಸುವಂತದ್ದು ಕೆಲವರು ಮಾಡ್ತಾ ಇದ್ದಾರೆ. ಅವರು ನಾಯಿಗೆ ಹೋಲಿಸಿರೋ ಕಾರಣಕ್ಕೆ ಬೇಜಾರೇನಿಲ್ಲ. ಆದ್ರೆ ಆ ನಾಯಿನ ಹೋಲಿಕೆ ಮಾಡಬೇಕಾದ್ರೆ ಗಮನಿಸಬೇಕಾದದ್ದು ನಾವು ಒಂದು ಅಂಶ ಅಂದ್ರೆ, ಅಲ್ಲಿ ನಾಯಿಯ ಮುಖಕ್ಕೆ ಬಾಯಿ ಮತ್ತು ತಲೆ ಏನು ಬರುತ್ತೆ ಆ ಸ್ಥಳವನ್ನ ಸ್ವಲ್ಪ ಗಮನಿಸಿ ನೋಡಿ. ನಾವು ನಮ್ಮ ದೇಶದ ಭಾಗವಾದಂತ ಜಮ್ಮು ಕಾಶ್ಮೀರ ಅಂದ್ರೆ ಭಾರತ ಮಾತೆಯ ಕಿರೀಟ ಅಂತ ಏನ್ ಅಂದ್ಕೊಂಡಂತ ಸ್ಥಳವೇ ಜಮ್ಮು ಮತ್ತು ಕಾಶ್ಮೀರ. ಆ ಪ್ರದೇಶವನ್ನ ಪಾಕ್ ಆಕ್ರಮಿತ ಪ್ರದೇಶವನ್ನ ಸೇರಿಸಿ ಅವರು ಪಾಕಿಸ್ತಾನವನ್ನ ನಾಯಿ ರೂಪದ ಒಂದು ಮ್ಯಾಪ್ನಾಗಿ ಮಾಡ್ತಾ ಇದ್ದಾರೆ, ಅಂದ್ರೆ ನಕ್ಷೆಯಾಗಿ ತಯಾರಿಸಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ನಾವು ಭಾರತೀಯರು ನಮ್ಮ ದೇಶದ ಭೂಭಾಗವನ್ನ ಪಾಕಿಸ್ತಾನಕ್ಕೆ ಯಾಕೆ ಬಿಟ್ಕೊಡ್ಬೇಕು? ನಾವು ನಮಗ್ ಗೊತ್ತಿಲ್ಲದ ಹಾಗೆ ನಾವು ನಮ್ಮ ದೇಶದ ಭೂಭಾಗವನ್ನ ಪಾಕಿಸ್ತಾನ ಶತ್ರು ರಾಷ್ಟ್ರಕ್ಕೆ ಬಿಟ್ಟುಕೊಡ್ತಾ ಇದ್ವಿ. ಪಾಕಿಸ್ತಾನವನ್ನ ನಾಯಿ ರೂಪದ ಒಂದು ಮ್ಯಾಪ್ ಮಾಡಿ ದಯವಿಟ್ಟು ಸಾಮಾಜಿಕ ಜಾಲದಲ್ಲಿ ಹಾಕ್ಬೇಡಿ. ಯಾಕಂದ್ರೆ ನಮ್ಮ ದೇಶದ ಭಾಗವಾದಂತ ಭಾರತ ಮಾತೆಯ ಕಿರೀಟವಾದಂತ ಜಮ್ಮು ಕಾಶ್ಮೀರವನ್ನ ನಾವು ಬಿಟ್ಟು ಕೊಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಜಮ್ಮು ಮತ್ತು ಕಾಶ್ಮೀರದ ಭಾಗವನ್ನ ಈಗಾಗಲೇ ಅದನ್ನ ಪಾಕ್ ಆಕ್ರಮಿತ ಪ್ರದೇಶ ಅಂತ ಹೆಸರು ಕೊಳ್ಳಲಾಗಿದೆ. ಆದ್ರೆ ಈ ಪಾಕ್ ಆಕ್ರಮಿತ ಪ್ರದೇಶವನ್ನ ಇದು ಭಾರತಕ್ಕೆ ಸಂಬಂಧಪಟ್ಟಂತ ಪ್ರದೇಶ ಇದ್ರೂ ಸಹಿತ ನಾವು ಈ ಪಾಕಿಸ್ತಾನನ್ನ ನಾಯಿ ರೂಪ ಹೋಲಿಸುವ ಸಲುವಾಗಿ ಅದನ್ನ ಬಿಟ್ಕೊಡ್ತಾ ಇದ್ವಿ. ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣದ ಪರಿವಾರದ ಎಲ್ಲ ಸದಸ್ಯರೇ ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಈ ತರದ ಮ್ಯಾಪ್ ಅನ್ನ ಮಾಡಬೇಡಿ, ಖುಷಿ ಪಡಬೇಡಿ. ನೀವು ದೇಶಭಕ್ತರಿದ್ದೀರಿ. ದೇಶಭಕ್ತಿಯನ್ನು ಹೊರಹೊಮ್ಮಿಸುವ ಸಲುವಾಗಿ ಪಾಕಿಸ್ತಾನವನ್ನ ಅವಮಾನ ಮಾಡ್ಬೇಕನ್ನೋ ಉದ್ದೇಶದಿಂದ ನೀವು ಇದನ್ನ ಮಾಡ್ತಾ ಇದ್ರು ಅನ್ನೋದು ಅರ್ಥ ಆಗುತ್ತೆ. ಆದ್ರೆ
ನಮ್ಮ ದೇಶದ ಭೂಭಾಗವನ್ನ ಬಿಟ್ಟುಕೊಡುವಂತ ಅವರಿಗೆ ಮ್ಯಾಪ್ ಮಾಡಿಕೊಡುವಂತ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಈಗಾಗಲೇ ಒಂದು ಪಕ್ಷ ಅದಕ್ಕೆ ಇನ್ನೂ ದೇಶವನ್ನ ತುಂಡು ಮಾಡಲು ಇನ್ನೂ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ 2 ಸರಿ ತುಂಡು ಮಾಡಿ ಕಿಶಂದ್ರೆ 1947 ಇಸ್ವಿಯಲ್ಲಿ. ಯಾಕಂದ್ರೆ ಈಗಾಗಲೇ ಒಂದು ಪಕ್ಷ ಅದಕ್ಕೆ ಇನ್ನೂ ದೇಶವನ್ನ ತುಂಡು ಮಾಡಲು ಇನ್ನೂ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ 2 ಸರಿ ತುಂಡು ಮಾಡಿ ಕಿಶಂದ್ರೆ 1947 ಇಸ್ವಿಯಲ್ಲಿ 2 ಭಾಗ 3 ಭಾಗಗಳನ್ನು ಮಾಡಿ ಕಿಶನ್ 2 ಬೇರೆ ಪರಕೀಯ ರಾಷ್ಟ್ರ ಮಾಡಿಬಿಟ್ಟು ಇನ್ನೂ ಆ ಪಕ್ಷವೇ ಮತ್ತೆ ಇನ್ನೂ ಅದನ್ನೇ ಮಾಡುವಂತ ತಂತ್ರ ಮಾಡ್ತಾ ಇದೆ. ನಾವು ಈ ರೀತಿ ಮ್ಯಾಪ್ ಮಾಡಿಕೊಡೋದ್ರಿಂದ ಅವರಿಗೆ ಒಂದು ಅಸ್ತ್ರ ಕೊಟ್ಟಂಗಾಗುತ್ತೆ. ಇದು ಪಾಕಿಸ್ತಾನ ಭಾಗವೇ ಅಂತ ವಾದಿಸೋಕೆ ಒಂದೊಂದು ದಾರಿ ಮಾಡಿ ಕೊಟ್ಟಂಗಾಗುತ್ತೆ. ಅಂತ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.